ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಡಿಫ್ರೆಂಟ್ ಸ್ಟಿಚಸ್ ನೋಡೋಣ. ಫಸ್ಟ್ ಬೇಸಿಕ್ ಸ್ಟಿಚಸ್, ಪ್ಲೈನ್ ಸ್ಟಿಚ್, ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಂಡು ನೀಡಲ್ನ ಸ್ಪೇಸ್ ಬಿಟ್ಬಿಟ್ಟು ಒಳಗೆ ಆಚೆಗೆ ತಗೋಬೋದು. ಒಂದೇ ಸಲ ಆದರೂ ಮಾಡ್ಕೋಬೋದು, ಇಲ್ಲ ಒಂದೇ ಸಲ 2-3 ಸಲ ಆದ್ರೂ ಮಾಡ್ಕೋಬೋದು. ನೀಟಾಗಿ ಲೈನ್ ಎಲ್ಲ ಇರಬೇಕು. ಯಾವ ಡಿಸೈನ್ಸ್ ಬೇಕಾದ್ರೂ ಮಾಡ್ಬೋದು. ಸ್ಟಿಚಿಂಗಲ್ಲೇ ಇದು ಮೇನ್ ಬೇಸಿಕ್ ಸ್ಟಿಚ್. ಮಿಷಿನಲ್ಲಾದರೂ ಆಗಿರ್ಬೋದು, ಹ್ಯಾಂಡಲ್ಲಾದರೂ ಆಗಿರ್ಬೋದು, ಎಲ್ಲದರಲ್ಲೂ ಬೇಸಿಕ್ ಸ್ಟಿಚ್ ಅಂದರೆ ಪ್ಲೈನ್ ಸ್ಟಿಚ್. ಇದು ಡಿಸೈನ್ಸ್ ಮಾಡೋಕ್ಕೆ, ಕ್ಲಾತ್ ಹೊಲಿಯೋಕ್ಕೆ ಎಲ್ಲದಕ್ಕೂ ಸ್ಟಿಚ್ನ ಯೂಸ್ ಮಾಡ್ತೀವಿ. ನೋಡಿ, ಇವಾಗ ಕಂಪ್ಲೀಟ್ ಆಯಿತು. ಪ್ಲೇನ್ ಸ್ಟಿಚ್ ನೀಟಾಗಿ ಬಂದಿದೆ. ಇವಾಗ ಪ್ಲೇನ್ ಸ್ಟಿಚ್ಚಲ್ಲಿ ಡಿಸೈನ್ ಮಾಡೋಣ. ಯಾವುದಾದ್ರೂ ಸಿಂಪಲ್ಲಾಗಿ ಲೀಫ್ ಡಿಸೈನು, ಫ್ಲವರ್ ಡಿಸೈನು ಯಾವುದಾದ್ರೂ ಹಾಕ್ಕೊಂಡು ಸೇಮ್ ಅದು ಪ್ರೊಸೀಜರ್ ಹೆಂಗಿತ್ತು ಅದೇ ಥರ ಇದರಲ್ಲಿ 1 by 1 ನೀಟಾಗಿ ಸ್ಟಿಚ್ ಹಾಕೋಬೇಕು. ಡ್ರೆಸ್ ಮೇಲೆ ಸಿಂಪಲ್ ಡಿಸೈನ್ಸ್ ಮಾಡ್ಕೋಬೇಕಂದ್ರೆ ಪ್ಲೇನ್ ಸ್ಟಿಚ್ ಚೆನ್ನಾಗಿ ಕಾಣುತ್ತೆ. ನಾನು ಸಿಂಪಲಾಗಿ ಲೀಫ್ ಡಿಸೈನ್ ಹಾಕ್ಕೊಂಡಿದ್ದೀನಿ. ಸ್ಟ್ರೈಟ್ ಲೈನ್ ತೋರಿಸಿದ್ನಲ್ಲ ಅದೇ ಥರ ಡಿಸೈನ್ ಮೇಲೆ ಯಾವ ಥರ ಪ್ಲೇನ್ ಸ್ಟಿಚ್ ಹಾಕ್ಬೇಕಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಕಂಪ್ಲೀಟ್ ಆಗ್ತಾ ಇದೆ. ಇದ್ರ ಮಧ್ಯೆ ನೀವು ಬೇಕಾದ್ರೆ ಸೀಕ್ವೆನ್ಸ್ ಬೇಕಾದ್ರೂ ಹಾಕೋಬೋದು. ಸೀಕ್ವೆನ್ಸ್ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣುತ್ತೆ ಸ್ಯಾರೀಸ್ ಮೇಲೆ, ಡ್ರೆಸ್ ಮೇಲೆ ಎಲ್ಲ. ಇವಾಗ ನೆಕ್ಸ್ಟು ಬ್ಯಾಕ್ ಸ್ಟಿಚ್ ಮಾಡೋಣ. ಏನಿಲ್ಲ, ಸಿಂಪಲ್ಲಾಗಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನೀಡಲ್ನ ಎಡ್ಜಿಂದ ತಗೊಂಡು ಅದ್ರ ಕೆಳಗಡೆ ನೋಡಿ, ಇವಾಗ ನಾನು ಒಂದ್ಸಲ ಹಾಕ್ಕೊಂಡಿದ್ದೀನಿ. ಮತ್ತು ಕೆಳಗಡೆಯಿಂದ ಫಸ್ಟ್ ಎಂಡಾಗಿರುತ್ತಲ್ಲ ದಾರ, ಅಲ್ಲಿಗೆ ಹಾಕೋಬೇಕು. ಮತ್ತು ಕೆಳಗಡೆ ಬಂದು ಸೆಕೆಂಡ್ ಸ್ಟಿಚ್ ಎಲ್ಲಿ ಎಂಡಾಗಿರುತ್ತೆ ಅಲ್ಲಿಗೆ ಹಾಕೋಬೇಕು. ಅದೇ ಥರ ಕೆಳಗೆಯಿಂದ ಮೇಲೆ ನಿಧಾನಕ್ಕೆ ಹಾಕೊಂತ ಬಂದರೆ ಇದು ಬ್ಯಾಕ್ ಸ್ಟಿಚ್. ಸ್ವಲ್ಪ ಕೆಳಗೆ ಎಲ್ಲಿ ಎಂಡಾಗಿರುತ್ತೆ ಅಲ್ಲಿಂದ ತಗೋಬೇಕು. ಡಿಸ್ಟೆನ್ಸ್ ಆದಷ್ಟು ಒಂದೇ ಸಮ ಇರೋದು ಮೇಂಟೈನ್ ಮಾಡಬೇಕು. ಇಲ್ಲ ಮೇಲೆ ಚೆನ್ನಾಗಿ ಕಾಣಲ್ಲ. ಒಂದೇ ಸಮ ಇದ್ದರೆ ನೀಟಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ನೋಡಿ, ಬ್ಯಾಕ್ ಸ್ಟಿಚ್ ಈ ಥರ ಬರುತ್ತೆ. ಅಂದರೆ ಮಧ್ಯೆ ಸ್ಪೇಸ್ ಬರೋಲ್ಲ. ಈಗ ಅದರಲ್ಲೇ ಡಿಸೈನ್ ನೋಡೋಣ. ನಾನು ಸಿಂಪಲ್ಲಾಗಿ ಒಂದು ಡಿಸೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಅದ್ರ ಮೇಲೆ ಬ್ಯಾಕ್ ಸ್ಟಿಚ್ ಮಾಡೋಣ. ನೋಡಿ, ಕೆಳಗಡೆಯಿಂದ ಎಲ್ಲಿ ದಾರ ತಗೊಂಡಿರ್ತೀವೋ ಅಲ್ಲಿಗೆ ಇಟ್ಕೋಬೇಕು. ಮತ್ತು ಸ್ವಲ್ಪ ಕೆಳಗಡೆಯಿಂದ ಮತ್ತೆ ದಾರ ಎಲ್ಲಿ ಎಂಡಾಗಿರುತ್ತೋ ಅಲ್ಲಿಗೆ. ಇದು ನಿಮ್ಗೆ ಯಾವ ಥರ ಕಾಣುತ್ತೆ ಅಂದರೆ ಇದು ದಾರ ಥರ ಕಾಣುತ್ತೆ. ಮತ್ತು ದಾರ ಇರುತ್ತಲ್ಲ ಆ ಥರ ಇದು ನಿಮಗೆ ಡಿಸೈನ್ ಕಾಣುತ್ತೆ. ಇದ್ರ ಮಧ್ಯೆ ಪ್ಲೈನ್ ಸೀಕ್ವೆನ್ಸ್ ಬೇಕಾದ್ರೆ ಯೂಸ್ ಮಾಡಿಕೊಂಡು ನಾನು ನೆಕ್ಸ್ಟ್ ಸೀಕ್ವೆನ್ಸ್ ಹಾಕಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನನ್ನ ಸದ್ಯ ಬೇಸಿಕ್ ಪ್ಲೈನಾಗಿ ತೋರಿಸ್ತಾ ಇದ್ದೀನಿ. ಡಿಸ್ಟೆನ್ಸ್ ಆದಷ್ಟು ಒಂದೇ ಸಮ ಇರೋದು ಮೇಂಟೈನ್ ಮಾಡಬೇಕು. ನನಗೆ ಚೆನ್ನಾಗಿ ಕಾಣಲ್ಲ ಡಿಸೈನು. ಒಂದು ಹಿಂದೆ ಒಂದು ದೊಡ್ಡದು ಒಂದು ಚಿಕ್ಕದಾದರೆ ಚೆನ್ನಾಗಿರಲ್ಲ ಡಿಸೈನು. ನೋಡಿ, ಇವಾಗ ಕಂಪ್ಲೀಟ್ ಆಗ್ತಾ ಬಂದಿದೆ.
ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ಈ ಥರ ಕಾಣುತ್ತೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ.